ಕೆಲಸ ಇರೋದಿಲ್ಲ, ದಟ್ ಈಸ್ ದ ಅನ್ಎಂಪ್ಲಾಯ್ಮೆಂಟ್. ಬಟ್ ರೀಸೆಂಟ್ಲಿ ದ ಸರ್ವೆ ಸೆಸ್ ದಟ್ ಇಂಡಿಯಾದಲ್ಲಿ 30 to 40% ಜಾಬ್ ಇದ್ರೂ ಕೂಡ ದ ಪರ್ಸನ್ಸ್ ದೇ ಆರ್ ನಾಟ್ ರೆಡಿ ಟು ಡೂ ವರ್ಕ್. ಎಕ್ಸಾಂಪಲ್ ನಿಮ್ಗೆ ಕೊಡೋದಾದ್ರೆ, ನೀವು ಇಷ್ಟೊಂದೆಲ್ಲ ಓದಿರ್ತೀರಿ, ಇಷ್ಟೊಂದೆಲ್ಲ ಓದಿ ನೀವು ಪೇಮೆಂಟ್ ಕಲ್ಸ್ಗೆ ಹೋಗ್ತೀರಾ, ಸೊ ಯು ಆರ್ ನಾಟ್ ರೆಡಿ. ಸಿ ಜಾಬ್ ಇಸ್ ಅವೈಲಬಲ್ ಬಟ್ ಯು ಆರ್ ಮೆಂಟಲಿ ನಾಟ್ ರೆಡಿ. ಫಿಸಿಕಲಿ ನೀವು ಹೋಗ್ಬೋದು ಬಟ್ ಮೆಂಟಲಿ ಯು ಆರ್ ನಾಟ್ ರೆಡಿ ಟು ಡೂ ವರ್ಕ್. ದೆನ್ ವಾಟ್ ಕೈಂಡ್ ಆಫ್ ದಿಸ್ ಅನ್ಎಂಪ್ಲಾಯ್ಮೆಂಟ್, ಇದನ್ನೇನು ಯಾವ ರೀತಿಯ ನಿರುದ್ಯೋಗ ಅಂತ ಕರಿಬಹುದು. ಸಿ ಇನ್ ಅನ್ಎಂಪ್ಲಾಯ್ಮೆಂಟ್ ದೇರ್ ಆರ್ ಸೋ ಮೆನಿ ಟೈಪ್ಸ್. ಅಲ್ಲಿ that wage unemployment, daily unemployment, there are so many types. I will be tell you when the class will be restart very deeply, but now just let's go just like a briefly. Just inequality. What is inequality? Inequality ಅಂದ್ರೆ ಅಸಮಾನತೆ. There are two types, ಎರಡು ತರ. ಒಂದು ರಿಚ್ ಅಂಡ್ ಪೂರ್, ಬಡವ ಮತ್ತು ಶ್ರೀಮಂತ ಅನ್ನೋ ಅಸಮಾನತೆ. ಸೆಕೆಂಡ್ ಒನ್ ದ ಬಾಯ್ ಅಂಡ್ ಗರ್ಲ್, ಅಥವಾ ಪುರುಷ ಅಥವಾ ಮಹಿಳೆ ಅನ್ನೋ ಅಸಮಾನತೆ. ದಿಸ್ ಆರ್ ದ ಮೇಜರ್ ಟೂ ಇಂಪಾರ್ಟೆಂಟ್ ದಟ್ ಇನ್ಇಕ್ವಾಲಿಟೀಸ್ ಇನ್ ಇಂಡಿಯಾ. It is affecting heavily to the Indian economy. So ಇಂಡಿಯನ್ ಎಕಾನಮಿಗೆ ಇದು ಅತಿ ಹೆಚ್ಚಾಗಿ ಎಫೆಕ್ಟ್ ಆಗ್ತಾ ಇದೆ. ದ ನೆಕ್ಸ್ಟ್ ಫ್ಯೂಚರ್ ಯಾವುದಪ್ಪ ಅಂದರೆ ಇನ್ಕ್ರೀಸಿಂಗ್ ರೇಟ್ ಆಫ್ ಕ್ಯಾಪಿಟಲ್ ಫಾರ್ಮೇಷನ್ಸ್. ಸೊ ಒಂದ್ ಕಡೆ ಹೇಳ್ತೀವಿ ಇಂಡಿಯಾದಲ್ಲಿರುವರು ತುಂಬಾ ಬಡತನದಿಂದ ನರಳ್ತಾ ಇದ್ದಾರೆ. ಬಟ್ ಸೇಮ್ ಟೈಮ್ ಇಫ್ ಯು ಬಿಲೀವ್ ಆರ್ ನಾಟ್, ವಿಶ್ವದ ಅತಿ ಶ್ರೀಮಂತ ವ್ಯಕ್ತಿಗಳನ್ನ ಪಟ್ಟಿಯನ್ನು ತಗೊಂಡ್ರೆ ದ ಇಂಡಿಯನ್ಸ್ ಆರ್ ವೆರಿ ರಿಚ್. ವಿಶ್ವದ ಶ್ರೀಮಂತರ ಪಟ್ಟಿ ತಗೊಂಡ್ರೆ ನೀವು, ಅದರಲ್ಲಿ ಇರುವಂತ ಏನ್ ಇಂಡಿಯನ್ಸ್ ಇದಾರಲ್ವಾ, ಆ ಇಂಡಿಯನ್ಸ್ ಇರೋ ತುಂಬಾ ಜನ ಸಿಗ್ತಾರೆ. ದೆನ್ ವಾಟ್ ಈಸ್ ಹ್ಯಾಪನಿಂಗ್ ಟು ಇಂಡಿಯನ್ ಎಕಾನಮಿ? ಹಾಗಾದ್ರೆ ಏನಾಗ್ತಿದೆ? ದಟ್ ಈಸ್ ನಥಿಂಗ್. ಕೆಲವೊಬ್ರು ಶ್ರೀಮಂತರಾಗ್ತಾ ಹೋಗ್ತಾರೆ, ದ ಅದರ್ ಪೀಪಲ್ಸ್ ದೇ ವಿಲ್ ಬಿಕಮ್ ಎ ಪೂರ್. ಸೊ ಇದನ್ನ ನಾವು ಬ್ಯಾಕ್ ವಾಶ್ ಎಫೆಕ್ಟ್ ಅಂಡ್ ಫಾರ್ವರ್ಡ್ ಎಫೆಕ್ಟ್ ಅಂತ ಕರಿತೀವಿ. ಸೊ ಅಬೌಟ್ ದಿಸ್ ಒನ್ ಐ ವಿಲ್ ಬಿ ಟೆಲ್ ವೆನ್ ಕ್ಲಾಸ್ ವಿಲ್ ಬಿ ರಿಸ್ಟಾರ್ಟ್. ದೆನ್ the next the future ಅಥವಾ ಕ್ಯಾರೆಕ್ಟರಿಸ್ಟಿಕ್ ಟೆಕ್ನಾಲಜಿಕಲ್ ಇಂಪ್ರೂವ್ಮೆಂಟ್. ಎಸ್, ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಇಂಡಿಯನ್ ಎಕಾನಮಿ ಬಂದಾಗ ವೆನ್ ವಿ ಗಾಟ್ ಇಂಡಿಪೆಂಡೆನ್ಸ್, ಇಂಡಿಯಾದಲ್ಲಿ ವಿ ಡೋಂಟ್ ಹ್ಯಾವ್ ಎನಿ ಲೈಕ್ ಎ ನ್ಯಾಷನಲೈಸ್ಡ್ ಟೆಕ್ನಾಲಜಿ. ರಾಷ್ಟ್ರೀಯವಾಗಿ ಯಾವುದೇ ಟೆಕ್ನಾಲಜಿ ಇರಲಿಲ್ಲ. ಬಟ್ ಟುಡೇ ವಿ ಹ್ಯಾವ್ ಇನೋವೇಟೆಡ್ ಎವ್ರಿಥಿಂಗ್. ಸ್ಪೆಷಲಿ ಪ್ರೆಸೆಂಟ್ ಆಗಿ ದ ಮೋದಿ ಗೌರ್ಮೆಂಟ್ ಆರ್ ಅನೌನ್ಸಿಂಗ್ ನಿರ್ಭಯ ಭಾರತ್. ಇಟ್ is also like one of the very important program to develop a technological towards technological development. Next one, growth of entrepreneurs. ಅಂದ್ರೆ ಪ್ರಸ್ತುತವಾಗಿ ಉದ್ಯಮಶೀಲರು ಅಥವಾ ಏನು ಬಿಸ್ನೆಸ್ ಮಾಡೋರು ಇಂಡಿಯಾದಲ್ಲಿ ಜಾಸ್ತಿ ಜನ ಉದ್ಭವ ಆಗ್ತಾ ಇದ್ದಾರೆ. ಬಟ್ ಪ್ರೀವಿಯಸ್ 1990s ಬಿಫೋರ್, ಇಂಡಿಯಾದಲ್ಲಿ ಒಂದು ಕಂಪ್ನಿ ಸ್ಟಾರ್ಟ್ ಮಾಡ್ಬೇಕಂದ್ರೂ ಕೂಡ ವಿ ಶುಡ್ ಬಿ ಸಿ ಟುವರ್ಡ್ಸ್ ಅಬ್ರಾಡ್. ಕೇವಲ ಫಾರಿನರ್ಸ್ ಮಾತ್ರ ಜಾಸ್ತಿ ಉದ್ಯಮವನ್ನ ಮಾಡ್ತಾ ಇದ್ರು. ಬಟ್ ಪ್ರೆಸೆಂಟ್ಲಿ ಇಂಡಿಯನ್ಸ್ ಆಲ್ಸೋ ದೇ ಆರ್ ಕಾಂಪಿಟಿಂಗ್ ಇನ್ ದ ವರ್ಲ್ಡ್ ಲೆವೆಲ್, ನಾಟ್ ಇಲ್ಲಲ್ಲ. ಎಕ್ಸಾಂಪಲ್ ಇನ್ಫೋಸಿಸ್, ಜಸ್ಟ್ ಇಟ್ ಹ್ಯಾಸ್ ಸ್ಟಾರ್ಟೆಡ್ ಫ್ರಮ್ ಬೆಂಗಳೂರು ಸ್ಟಾರ್ಟ್ ಆಯಿತು, ಬಟ್ ಇಟ್ ವಾಸ್ ಫೇಮಸ್ ಇನ್ ಆಲ್ ಓವರ್ ದ ವರ್ಲ್ಡ್. ಇಟ್ ಈಸ್ ಫ್ರಮ್ ಇಂಡಿಯಾ. ಅದು ಇನ್ಫೋಸಿಸ್ ಅನ್ನೋದು. ಇವನ್ ಜಿಂದಾಲ್, ದೇರ್ ಆರ್ ಸೋ ಮೆನಿ ಕಂಪ್ನಿ. ಮಾರುತಿ ಸುಜುಕಿ ಆಲ್ಸೋ ಇಸ್ ಇಂಡಿಯನ್ ಕಂಪ್ನಿ. ಈ ರೀತಿಯಾಗಿ ಇಂಡಿಯಾ ಈಸ್ ಎ ಕಾಂಪಿಟೇಟಿಂಗ್ ಇನ್ ದ ವರ್ಲ್ಡ್. ದ ನೆಕ್ಸ್ಟ್ ಫ್ಯೂಚರ್ ಕ್ಯಾಟಗರಿ ಈಸ್ ಯುಟಿಲೈಸ್ ಅನ್ಯುಟಿಲೈಸ್ಡ್ ಅಂಡ್ ಅಂಡರ್ ಯುಟಿಲೈಸ್ಡ್ ನ್ಯಾಚುರಲ್ ರಿಸೋರ್ಸಸ್. ಅಂದ್ರೆ ಬಳಕೆ ಆಗದಿರುವ ಸಂಪನ್ಮೂಲಗಳ ಅಸ್ತಿತ್ವ. ದಟ್ ಮೀನ್ಸ್ ಇನ್ ಇಂಡಿಯಾದಲ್ಲಿ ಆಲ್ರೆಡಿ ಹ್ಯಾವ್ ಮೆನ್ಷನ್ಡ್ ಇಟ್ ಬಿಫೋರ್ ಐ ಆಮ್ ಸ್ಟಾರ್ಟಿಂಗ್ ದಿಸ್ ಲೈಕ್ ಎ ಚಾಪ್ಟರ್ ಕಾನ್ಸೆಪ್ಟ್. ಇಂಡಿಯಾ ಇಟ್ ಹ್ಯಾಸ್ ಲೈಕ್ ಎ ಬುಲ್ಕಿ ಆಫ್ ನ್ಯಾಚುರಲ್ ರಿಸೋರ್ಸಸ್. ಇಂಡಿಯಾದಲ್ಲಿ ಸಮೃದ್ಧವಾದಂಥ ಒಂದು ಸಂಪನ್ಮೂಲ ಇದೆ. ಬಟ್ ವಿ ಕಾಂಟ್ ಯೂಸ್ ಇಟ್ ಆರ್ ಯು ಕಾಂಟ್ ಯುಟಿಲೈಸ್ ಇಟ್ ಪ್ರಾಪರ್ಲಿ. ಅದನ್ನು ಸದ್ಬಳಕೆ ಮಾಡೋಕೆ ಸಾಧ್ಯ ಆಗ್ತಿಲ್ಲ. ಬಿಕಾಸ್ ಇಸ್ ಅ ಟೆಕ್ನಾಲಜಿ ಪ್ರಾಬ್ಲಮ್. ನಮ್ಮಲ್ಲಿರುವಂಥ ಬಂಡವಾಳ ಅಥವಾ ಟೆಕ್ನಾಲಜಿ ಪ್ರಾಬ್ಲಮಿಂದ ಅದನ್ನು ನಾವು ಸರಿಯಾಗಿ ಬಳಕೆ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ. ನೆಕ್ಸ್ಟ್ ಒನ್, ಲ್ಯಾಕ್ ಆಫ್ ಟ್ರಾನ್ಸ್ಪೋರ್ಟ್ ಅಂಡ್ ಕಮ್ಯುನಿಕೇಶನ್ಸ್. ಅಂದರೆ ಸಾರಿಗೆ ಸಂಪರ್ಕ ವ್ಯವಸ್ಥೆಗಳ ಈ ಕೊರತೆ ಇಂಡಿಯಾದಲ್ಲಿ ಅತಿ ಹೆಚ್ಚಾಗಿದೆ. ಹಾಗಾದ್ರೆ ಸಾರಿಗೆ ಸಂಪರ್ಕ ಮೀನ್ಸ್ ವಾಟ್? ಇಟ್ ಈಸ್ ನಾಟ್ ಬೈ ಲೈಕ್ ಓನ್ಲಿ ದಟ್ ರೈಲ್ವೆ ಆರ್ ಲೈಕ್ ಏರ್ಪೋರ್ಟ್, ಇವನ್ ಬಸ್ ಲೈಕ್ ರೋಡ್ ಅಂಡ್ ಅಲ್ಲ. ಇಫ್ ಯು ಕಂಪೇರಿಂಗ್ ಟು ದ ವರ್ಡ್ಸ್ ನಲ್ಲಿ ನೋಡಿದ್ರೆ ದಟ್ ಫ್ಲೈಟ್ ಚಾರ್ಜ್ ಇಸ್ ವೆರಿ ಲೆಸ್ ಇನ್ ಅಬ್ರಾಡ್ ಕಂಪೇರಿಂಗ್ ಟು ಇಂಡಿಯಾ. ಬೇರೆ ದೇಶದಲ್ಲಿ ಟ್ರೈನಿಗೆ ಹೋಲಿಸ್ಕೊಂಡ್ರೆ ಫ್ಲೈಟ್ ಚಾರ್ಜ್ ತುಂಬಾ ಕಮ್ಮಿ ಇರುತ್ತೆ, ಟ್ರೈನ್ ಚಾರ್ಜ್ ಜಾಸ್ತಿ ಇರುತ್ತೆ. ಬಟ್ ಇನ್ ಇಂಡಿಯಾ
The train, it has very less charge, but airport is having very highest price rate for the passenger. ಈ ರೀತಿಯಾಗಿ ಅಸಮಾನತೆ ಇರೋದ್ರಿಂದ ಮತ್ತೆ ಸರಿಯಾದ ರೋಡ್ಸ್ಗಳು ಇಲ್ಲದಿರೋದ್ರಿಂದ ಏನಾಗುತ್ತೆ, ದೇಶದ ಅಭಿವೃದ್ಧಿಗೆ ಮಾರಕ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಇಸ್ ಡ್ಯುಯಾಲಿಸ್ಟಿಕ್ ಎಕಾನಮಿ. ವಾಟ್ ಈಸ್ ಡ್ಯುಯಾಲಿಸ್ಟಿಕ್ ಅಂದ್ರೆ ದ್ವಂದ್ವ. ವಿ ಡೋಂಟ್ ನೋ ಎಕ್ಸಾಕ್ಟ್ಲಿ ವಾಟ್ ಈಸ್ ದ ಇಂಡಿಯನ್ ಎಕಾನಮಿ. ಇಟ್ ಈಸ್ ಲೈಕ್ ದಟ್. ಏನು ಹಂಗೆ ಇದೆ ಅಂತ ಹೇಳೋದಕ್ಕೆ ವಿ ಕಾಂಟ್ ಏಬಲ್ ಟು ಲೈಕ್ ಯು ಡೋಂಟ್ ಹ್ಯಾವ್ ಯು ಕಾಂಟ್ ಟೆಲ್ ಅಬೌಟ್ ಇಟ್. ಬಿಕಾಸ್ ರೀಸನ್ ಇಂಡಿಯಾ ಇಟ್ ಈಸ್ ವೆರಿ ಸೆನ್ಸಿಟಿವ್. ಬೇರೆ ದೇಶಗಳು ಹೋಲಿಸ್ಕೊಂಡ್ರೆ ಇಂಡಿಯಾದ ಆರ್ಥಿಕತೆ ಇದೆಯಲ್ಲ, ಇದು ವೆರಿ ಸೆನ್ಸಿಟಿವ್. ಬಿಕಾಸ್ ಇಂಡಿಯಾದಲ್ಲಿ ದ ಮೋಸ್ಟ್ ಆಫ್ ದ ಪೀಪಲ್ ಇಸ್ ಡೈಲಿ ಡಿಪೆಂಡಿಂಗ್ ಆನ್ ಅಗ್ರಿಕಲ್ಚರ್. ಆದರೆ ಈ ಒಂದು ವಿ ಆರ್ ನಾಟ್ ಫೋಕಸಿಂಗ್ ಆನ್ ಅಗ್ರಿಕಲ್ಚರ್. ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಜನ ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಆಗಿದ್ದಾರೆ, ಆದರೆ ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಮಾಡೋದಕ್ಕೆ ನಾವು ಯಾರು ಮುಂದಾಗ್ತಾ ಇಲ್ಲ. ದಟ್ ಮೀನ್ಸ್ ದಟ್ ಬಿಕಾಸ್ ಆಫ್ ರಾಜಕೀಯ ಪ್ರಾಬ್ಲಮ್ ಇರ್ಬೋದು, ಆರ್ಥಿಕ ಪ್ರಾಬ್ಲಮ್ ಇರ್ಬೋದು, ಸಾಮಾಜಿಕ ಪ್ರಾಬ್ಲಮ್, ಎನಿ ಪ್ರಾಬ್ಲಮ್ಸ್, ಇಟ್ ಈಸ್ ಅಗೇನ್ ಮೇಕಿಂಗ್ ಪ್ರಾಬ್ಲಮ್ ಟು ಇಂಡಿಯನ್ ಎಕಾನಮಿ. ನೆಕ್ಸ್ಟ್ ಒನ್, ಎ ಮಿಕ್ಸ್ಡ್ ಎಕಾನಮಿ. ಏನ್ ಮಿಕ್ಸ್ಡ್ ಎಕಾನಮಿ? ವೆದರ್ ಇಂಡಿಯಾ ಈಸ್ ಎ ಕ್ಯಾಪಿಟಲಿಸ್ಟ್ ಎಕಾನಮಿ ಅಥವಾ ಸೋಷಿಯಲಿಸ್ಟ್ ಎಕಾನಮಿ. ಸೊ ಈ ವಿಶ್ವದಲ್ಲಿ ಎರಡು ರೀತಿಯಾಗಿ ಎಕಾನಮಿಯನ್ನು ನಾವು ಡಿವೈಡ್ ಮಾಡ್ಬೋದು. ದ ಫಸ್ಟ್ ಒನ್ ಈಸ್ ಕ್ಯಾಪಿಟಲಿಸ್ಟ್ ಎಕಾನಮಿ ಅಂದ್ರೆ ಬಂಡವಾಳಶಾಹಿ. ಸೆಕೆಂಡ್ ಒನ್ ಸೋಷಿಯಲಿಸ್ಟ್. ಫಾರ್ ಬೆಸ್ಟ್ ಎಕ್ಸಾಂಪಲ್, ಕ್ಯಾಪಿಟಲಿಸ್ಟ್ ಎಕಾನಮಿಯಲ್ಲಿ ಅಮೆರಿಕ, ಇಂಗ್ಲೆಂಡ್, ಫ್ರಾನ್ಸ್ ಎಲ್ಲ ಹೇಳ್ಬೋದು. ಸೋಷಿಯಲಿಸ್ಟ್ ಎಕಾನಮಿಗೆ ಚೀನಾ ಅಂಡ್ ರಷ್ಯಾ. ಬಟ್ ಇಂಡಿಯಾ ಇಟ್ ಇಸ್ ಅ ಮಿಕ್ಸ್. ಇದು ಎಲ್ಲರನ್ನು ಕೂಡ ಮಿಕ್ಸ್ ಆಗಿದೆ. ದ ನೆಕ್ಸ್ಟ್ ಪಾಯಿಂಟ್, ಲೋ ಇನ್ಎಫಿಷಿಯನ್ಸಿ ಆಫ್ ಲೇಬರ್. ಇಂಡಿಯಾದಲ್ಲಿ ನಾವು ಹೇಳ್ತೀವಿ ಇಂಡಿಯಾ ಈಸ್ ಎ ಯಂಗ್ ನೇಷನ್, ಯುವ ರಾಷ್ಟ್ರ. ಯಾಕೆ ಯುವ ರಾಷ್ಟ್ರ ಅಂತೀವಿ? ಬಿಕಾಸ್ ಇನ್ ಇಂಡಿಯಾ ದ ಮೋರ್ ದೆನ್ 50% ಆಫ್ ಪೀಪಲ್ಸ್ ಆರ್ ಯಂಗ್. 50% ಹೆಚ್ಚು ಜನ ದೇ ಆರ್ ಯಂಗ್ ಆಗಿರ್ತಾರೆ. ದಟ್ಸ್ ವೈ ಇಟ್ ಈಸ್ ಕಾಲ್ ಲೈಕ್ ಎ ಯಂಗ್ ಇಂಡಿಯಾ ಅಂತ ಕರಿತೀವಿ. ಬಟ್ ಸೇಮ್ ಟೈಮ್ ಇನ್ ಇಂಡಿಯಾ ಫೇಸಿಂಗ್ ಎ ವೆರಿ ಹೈಯೆಸ್ಟ್ ರೇಟ್ ಆಫ್ ಅನ್ಎಂಪ್ಲಾಯ್ಮೆಂಟ್. ಅತಿ ಹೆಚ್ಚು ಅನ್ಎಂಪ್ಲಾಯ್ಮೆಂಟ್ ಅನ್ನ ಫೇಸ್ ಮಾಡ್ತೀವಿ. ಅದರ ಜೊತೆಗೆ ದಕ್ಷತೆ, ದ ಎಫಿಷಿಯನ್ಸಿ ಆಫ್ ದ ಲೇಬರ್ ಇಸ್ ವೆರಿ ವೆರಿ ಲೋ ಇನ್ ಇಂಡಿಯಾ ಕಂಪೇರಿಂಗ್ ಟು ಅಬ್ರಾಡ್. ಬಿಕಾಸ್ ರೀಸನ್ ಎವ್ರಿ ಹೋಲ್ ಇಯರ್ ನಾವು ಏನ್ ಮಾಡ್ತೀವಿ? ಫೆಸ್ಟಿವಲ್ಸ್. ಪ್ರತಿ ದಿವಸ ಕೂಡ ನಮ್ಗೆ ಹಬ್ಬ ಇರುತ್ತೆ, ಪ್ರತಿ ದಿವಸ ಕೂಡ ನಮಗೆ ಪ್ರಾಬ್ಲಮ್ಸ್ ಇರುತ್ತೆ. ಸೊ ವಿ ಆರ್ ಮೇಕಿಂಗ್ ಇಟ್ ಲೈಕ್ ಎ ಟ್ರೆಡಿಷನ್ itself. Its efficiency is very low. Next one, environmental destruction ಅಂದ್ರೆ ಪರಿಸರ ನಾಶವನ್ನ ಮಾಡ್ತಾ ಇದ್ದಾರೆ. ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಮೇನ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಇಂಡಿಯನ್ ಎಕಾನಮಿ. ದಟ್ ಮೀನ್ಸ್ ಎವ್ರಿ ಇಯರ್ ಇನ್ ಇಂಡಿಯಾ ಇಟ್ ಈಸ್ ಪ್ರೊಡ್ಯೂಸಿಂಗ್ ಹೈಯೆಸ್ಟ್ ಕಾರ್ಬನ್ ಡೈಆಕ್ಸೈಡ್ ಟು ದ ವರ್ಲ್ಡ್. ವಿಶ್ವದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಉತ್ಪಾದನೆಯಲ್ಲಿ ಇಂಡಿಯಾ ಸೆಕೆಂಡ್ ಪ್ಲೇಸ್ ಇದೆ. ಇಟ್ ಈಸ್ ನಾಟ್ ಅಚೀವ್ಮೆಂಟ್. ಸೆಕೆಂಡ್ ಪ್ಲೇಸ್ ಇದೆ ಅಂದ್ರೆ ಅರ್ಥ ಇಟ್ ಈಸ್ ವೆರಿ ಎಫೆಕ್ಟಿಂಗ್ ಟು ದ ನೇಷನ್. ಅಂಡ್ ಆಲ್ಸೋ ಇಂಡಿಯಾದಲ್ಲಿ ದೇರ್ ಆರ್ ಸೋ ಮೆನಿ ಲೈಕ್ ಫಾರೆಸ್ಟ್ ಏರಿಯಾವನ್ನ ಡೆಸ್ಟ್ರಾಯ್ ಮಾಡ್ತಿದ್ದಾರೆ. ಅಂಡ್ ಆಲ್ಸೋ ನದಿಗಳನ್ನ ಏನು ನಾಶ ಮಾಡ್ತಿದ್ದಾರೆ. ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಮೇಜರ್ ಕ್ಯಾರೆಕ್ಟರಿಸ್ಟಿಕ್ಸ್. ದ ನೆಕ್ಸ್ಟ್ ಒನ್, ಸೋಶಿಯೋ ಎಕನಾಮಿಕಲ್ ಅಥವಾ ಎಕನಾಮಿಕ್ ಅಂಡ್ ಸೋಷಿಯಲ್ ಬ್ಯಾಕ್ವರ್ಡ್ನೆಸ್. ಸಾಮಾಜಿಕ ಮತ್ತು ಆರ್ಥಿಕ ಸಮಸ್ಯೆಗಳು ಏನು? ದೇರ್ ಸೋ ಮೆನಿ ಕ್ಯಾಸ್ಟಿಸಮ್. ಎಕನಾಮಿಕಲ್ ಸಮಸ್ಯೆ ಏನು? ಪಾವರ್ಟಿ, ಅನ್ಎಂಪ್ಲಾಯ್ಮೆಂಟ್, ಇನ್ಇಕ್ವಾಲಿಟಿ, ಲೋ ಎಜುಕೇಶನ್, ಹೆಲ್ತ್ ಪ್ರಾಬ್ಲಮ್ಸ್, ಹಾಗೆ ಹೀಗೆ ವಿ ಕ್ಯಾನ್ ಬಿ ಎಕ್ಸ್ಪ್ಲೇನ್ ಇಟ್. ಹಾಗಾದ್ರೆ ಸಾಮಾಜಿಕ ಪ್ರಾಬ್ಲಮ್ ಅಂದ್ರೇನು? ಕೌಟುಂಬಿಕ ಕಲಹ ಜಾಸ್ತಿ, ಜಾತಿ ಪದ್ಧತಿ, ಧರ್ಮ ಪದ್ಧತಿ, ಸಂಪ್ರದಾಯ. ಸೊ ದಿಸ್ ಆಲ್ ಇಟ್ ಈಸ್ ಲೈಕ್ ಎ ಕಾಸ್ ಟು ದಟ್ ಲೋ ಡೆವಲಪ್ಮೆಂಟ್ ಆಫ್ ಎಕಾನಮಿ. ಎಕಾನಮಿನ ಲೋ ಡೆವಲಪ್ಮೆಂಟ್ ಆಗೋದಕ್ಕೆ ಕಾರಣ ಆಗುತ್ತೆ. ಲಾಸ್ಟ್ ಅಂಡ್ ವೆರಿ ಇಂಪಾರ್ಟೆಂಟ್, ದಟ್ ಈಸ್ ವೇಷಿಯಸ್ ಸರ್ಕಲ್ ಆಫ್ ಪಾವರ್ಟಿ. ಅಂದ್ರೆ ಬಡತನಕ್ಕೆ ದಾರಿ ಮಾಡಿಕೊಡುತ್ತೆ. ದಟ್ ಮೀನ್ಸ್ ವಿಲ್ ಬಿ ಗಿವ್ ಎಕ್ಸಾಂಪಲ್. ಯಾವಾಗ ಒಬ್ಬ ವ್ಯಕ್ತಿ ಬಡವಾಗಿರ್ತಾನೆ ಅವನು ಕೊಳ್ಳುವ ಶಕ್ತಿ ಕಮ್ಮಿ ಇರುತ್ತೆ. ವೆನ್ ಪರ್ಸನ್ ಇಸ್ ಹ್ಯಾವಿಂಗ್ ವೆರಿ ಲೆಸ್ ಪರ್ಚೇಸಿಂಗ್ ಪವರ್, ದೆನ್ ಈ ಕ್ಯಾನ್ ಬಿ ಕನ್ಸ್ಯೂಮ್ ವೆರಿ ಲೆಸ್. ಅವಾಗ ಅವನು ಅನುಭೋಗವನ್ನ ಕಡಿಮೆ ಮಾಡ್ತಾನೆ. ವೆನ್ ಕನ್ಸ್ಯೂಮಿಂಗ್ ಲೆಸ್ ಈಸ್ ಗೆಟಿಂಗ್ ವೆರಿ ಲೆಸ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಯಾವಾಗ ಕನ್ಸ್ಯೂಮ್ ಕಮ್ಮಿ ಮಾಡ್ತಾರೆ ಆಗ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಕಮ್ಮಿ ಆಗುತ್ತೆ. ಯಾವಾಗ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಕಮ್ಮಿ ಆಗುತ್ತೆ, ಹೆಲ್ತ್ ಮತ್ತು ಎಜುಕೇಶನ್ ಕಮ್ಮಿ ಆಗುತ್ತೆ. ಯಾವಾಗ ಹೆಲ್ತ್ ಮತ್ತು ಎಜುಕೇಶನ್ ಕಮ್ಮಿ ಆಗುತ್ತೆ, ದೆನ್ ದೇ ಬಿಕಮ್ ಎ
poor people. That's why that economical terminology it says the poverty will be rise because of poverty. ಪಾವರ್ಟಿ ಅನ್ನೋದು ಬಡತನ ಅನ್ನೋದು ಬಡತನದಿಂದನೇ ಸೃಷ್ಟಿಯಾಗಿದ್ದು ಮತ್ತೆ ಬಡತನಕ್ಕೆ ದಾರಿ ಮಾಡಿ ಕೊಡುತ್ತದೆ. So these are the major characteristic or features of the Indian economy.